ಅಳಿಯನ ಪಾತ್ರ ಮಾಡಕ್ ಬಂದಿರೋ ಕಳ್ಳದೊರೆಗಳೇ. ಮಹಾಭಾರತದ ಕತೆ ಗೊತ್ತಲ್ವಾ? ಅಲ್ಲಿ ಅರ್ಜುನ ಭೀಷ್ಮನು ಮುಗಿಸೋಕೆ ಒಬ್ಬ ಶಿಖಂಡಿನ ಮುಂದೆ ಇಟ್ಕೊಂಡಿದ್ದಂತೆ. ಹಾಗೆ ಈ ಕಾಳಿಂಗನ ಮಹಾಭಾರತದಲ್ಲಿ ಈ ಅರ್ಜುನ ಈ ಭೀಷ್ಮನ ಮುಗಿಸೋಕೆ ಒಬ್ಬ ಶಿಖಂಡಿನ ಮುಂದೆ ಇಟ್ಕೊಂಡಿದ್ದಾನೆ. ಇವನ್ ಯಾರು ಗೊತ್ತಾ? ನಿನ್ನ ಹೆಂಡತಿಯಾಗಿ ನಟಿಸ್ತಾರೋ ಸುಮನ್ ನಿಜವಾದ ಗಂಡನಾಗ್ಬೇಕಾಗಿದ್ದು. ಮಿಸ್ ಆಗಿ ನೀನು ಗಂಡನಾಗಿ ಬಂದೆ. ಸಾರಿ, ಗಂಡನ ಪಾತ್ರಧಾರಿಯಾಗಿ ಬಂದೆ. ಈಗ ಇವನ್ ಮನೆಯೊಳಗೆ ಹೆಜ್ಜೆ ಇಟ್ಟ ತಕ್ಷಣ ನಿನ್ನ ನಾಟಕ ಎಲ್ಲ ಬಯಲಾಗತ್ತೆ. ನೀನು ಬಂದಾರ ಹಿಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ರೆಡಿಯಾಗಿರು. ಓಯ್, ಈ ಮನೆ ಕಡೆ ನೀವ್ ಯಾರು ಹೋಗ್ಕೂಡ್ದು. ನೀನ್ ಯಾರು ಈ ಮಾತು ಹೇಳೋಕೆ? ನನ್ನ ವಿಷಯ ಆಮೇಲೆ ಇರ್ಲಿ. ನೀವು ಹೋಗಬಾರ್ದು. ಹೋದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀನ? ಸೆಂಟಿಮೆಂಟ್ ಪಿಕ್ಚರ್ ನಲ್ಲಿ ಒಂದೇ ಒಂದು ಫೈಟ್ ಇದ್ರೆ ಎಷ್ಟು ಸ್ವೀಟ್ ಆಗಿರುತ್ತೆ ಅಷ್ಟು ಸ್ವೀಟ್ ಆಗಿ. ಅಲ್ಲಿ ನೋಡೋಣ. ವಿಷ್ಣು, ನನ್ನ ಮಗಳನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ದವನು ಇವನಲ್ಲ, ಅವನು ಅಂತಾಯ್ತು. ಹೌದಣ್ಣ, ಅವತ್ ನಾನು ಸಿಟಿನಲ್ಲಿ ನೋಡಿದ್ದು ಮಾತಾಡ್ಸಿದ್ದು ಅವನನ್ನೇ. ಮುಚ್ಚಬಾಯಿ, ನಾನು ನಿನ್ನನ್ನು ಕೇಳಲಿಲ್ಲ. ಸುಮಾ, ನೀನು ಪ್ರೀತಿಸಿದ್ದು ಅವನನ್ನೇನಾ? ಹೌದು ಡ್ಯಾಡಿ. ಅಂದ್ರೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡೇ ಈ ನಾಟಕ ಆಡ್ತಿದ್ದೀರಿ ಅಂತಾಯ್ತು. ಏನೋ ಶಾಮು, ಅನಾಥನಾಗಿದ್ದ ನಿನ್ನನ್ನ ಇಷ್ಟು ಆತ್ಮೀಯತೆಯಿಂದ ಬೆಳೆಸಿದ್ದಕ್ಕೆ ಇದೇನಾ? ತುಂಬಾ ಆಸೆ ಇಟ್ಕೊಂಡು ಬರ್ತಾ ಇದ್ರಲ್ಲ ಯಜಮಾನ್ರೆ, ನಿಮಗೆ ನಿರಾಸೆ ಆಗದೆ ಇರ್ಲಿ ಅಂತ. ನಾನು ಕೇಳ್ತಿರೋದು ನೀನು ಮಾಡಿದ್ದು ಸರಿಯಾ ಅಂತ. ನಾ ಮಾಡಿದ ತಪ್ಪು ಯಜಮಾನ್ರೆ. ತಪ್ಪೆಲ್ಲ ಬಂತು ಫುಲ್. ನೀನು ಮಾಡಿರೋದು ಬಹಳ ಒಳ್ಳೆ ಕೆಲಸ. ನೀನಿಂಥ ನಾಟಕ ಆಡದೇ ಇದ್ರೆ ಪ್ರೇಮನ ಕೇವಲ ದುಡ್ಡಿಂದ ಅಳಿಯುವಂಥ ಆ ನೀಚನಿಂದ ನಮ್ಮ ಸುಮ ಪಾರಾಗ್ತಾ ಇದ್ಲ? ಈ ರಾಯರು ಮಾವನ ಮನೆಗೆ ಬರ್ತಾ ಇದ್ರ ಸುಮ ಇಷ್ಟು ಸಂತೋಷವಾಗಿರ್ತಾ ಇಲ್ಲ. ವಿಷ್ಣು, ಸುಮ, ಇನ್ಮೇಲೆ ನಿಮ್ಮಿಬ್ರನ್ನ ಯಾರಿಂದಾನೂ ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ಬಿ ಹ್ಯಾಪಿ. ದೇವ್ರೆ, ನನ್ನ ಜೀವನದಲ್ಲಿ ಒಂದು ನಾಟಕ ಆಡೋಕೆ ಅಂತ ಬಂದ ವಿಷ್ಣು ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಆತನ ಕೈ ಹಿಡಿದು ಜೀವನ ಸಂಗಾತಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ವಿಷಯನ ನಿನ್ನ ಸನ್ನಿಧಿಲೇ ಅವ್ರಿಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸುಮಾ, ಅರ್ಜೆಂಟಾಗಿ ಬರೋಕ್ ಹೇಳಿ ಕಳ್ಸಿದ್ದೆ ಅಂತಲ್ಲ, ಯಾಕೆ? ಮೊದಲು ಪ್ರದಕ್ಷಿಣೆ ಹಾಕೋಣ.
ವಿಷ್ಣು, ಇನ್ನು ನೀನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ವಿಷ್ಣು, ನಿನಗಿಂತ ಡೈನಮಿಕ್ ಸೋದರ ಮಾವ ಇದ್ದಾರೆ ಅಂತ ನನಗೆ ಇದುವರೆಗೂ ಹೇಳೇ ಇರ್ಲಿಲ್ವಲ್ಲ ನೀನು. ಹೇಳೋಕ್ ಸಂದರ್ಭನೇ ಸಿಕ್ಕಿರಲಿಲ್ಲ ಮಾವ. ಸಂದರ್ಭ ಸಿಗೋಕ್ ಮುಂಚೆ ನಾನೇ ಬಂದ್ಬಿಟ್ಟಿದ್ದೀನಲ್ಲ. ನೋಡಿ, ನನಗೆ ಬೇಟೆ ಅಂದ್ರೆ ತುಂಬಾ ಇಷ್ಟ. ಬೇಟೆಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಹಾಗೆ ಈ ಊರ್ ಕಡೆ ಬಂದೆ, ನಿಮ್ಮನ್ನ ನೋಡೋ ಅವಕಾಶ ಸಿಕ್ತು. ವಂಡರ್ಫುಲ್. ನನಗೆ ಸಂಗೀತ ಅಂದ್ರೆ ಇಷ್ಟ, ನಿಮಗೆ ಬೇಟೆ ಅಂದ್ರೆ ಇಷ್ಟ. ವಿಷ್ಣು, ನಿನಗಿಬ್ರು ಒಳ್ಳೆ ಮಾವಂದ್ರೆ ಸಿಕ್ಕಿದ್ದಾರೆ. ನೀವು ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು. ವಿಷ್ಣು, ನಿನಗ್ ಗೊತ್ತಾ ನೀನೊಬ್ಬ ಕೊಲೆಗಾರ ಅಂತ? ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿದೆ ಅನ್ನೋದು ನನಗೆ ಗೊತ್ತು. ನಿನ್ನ ಗಲ್ಗೆ ಹಾಕೋಕೆ ಇನ್ನೆಷ್ಟು ದಿನ ಉಳಿದಿದೆ ಗೊತ್ತಾ? 5 ದಿವಸ. ಆದ್ರೆ 5 ದಿವಸ ನಾ ಇಲ್ಲೇ ಇರಬೇಕು. ಇಂಪಾಸಿಬಲ್. ಇವತ್ತಿಗೆ 5ನೇ ದಿನ ಅಂದ್ರೆ 15ನೇ ತಾರೀಕು ಬೆಳಗಿನ ಜಾವ 5:45 ಸರಿಯಾಗಿ ನೇಣ ಹಗ್ಗ ನಿನ್ನ ಕುತ್ತಿಗೆಗೆ ಬೀಳುತ್ತೆ. ಸಾವಿನ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಅದ್ರ ಬಗ್ಗೆ ಯಾವ ರೀತಿ ಭಯನೂ ನನಗಿಲ್ಲ. ಆದ್ರೆ ಈ 5 ದಿವಸ ನಾನು ಈ ಮನೆ ಬಿಟ್ಟು ನಿಮ್ ಜೊತೆ ಬರೋಕ್ಕಾಗಲ್ಲ ಸರ್. ಈ 4 ದಿನದಲ್ಲಿ ಅಂದ್ರೆ 14ನೇ ತಾರೀಕು ರಾಮಚಂದ್ರಾಯರು ಊರಿಗೆ ಹೊರಡೋಗ್ತಿದ್ದಾರೆ. ಅಲ್ಲಿವರೆಗೂ ಈ ಮನೇಲಿ ಸ್ವತಂತ್ರವಾಗಿರೋದಕ್ಕೆ ನಾನು ಬಿಟ್ಬಿಡಿ ಸರ್, ಪ್ಲೀಸ್. ಯಾವ ಅಪರಾಧಿಗೂ ಕೊಡದೇ ಇರುವಂಥ ಸ್ವಾತಂತ್ರ್ಯನ ಜೈಲಿನಲ್ಲಿ ನಾನು ನಿನಗೆ ಕೊಟ್ಟೆ. ಆದ್ರೆ ನೀನು ಆ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಂಡು ಜೈಲಿನಿಂದ ತಪ್ಪಿಸ್ಕೊಂಡೆ. ಆ ಕಾರಣದಿಂದ ನಾನು ಸಸ್ಪೆಂಡ್ ಆದೆ. ನಾನು ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋ ಅವಕಾಶ ಮಾಡಿಕೊಡಿ ಸರ್. ನನ್ನನ್ನ ಇಷ್ಟೊಂದು ಆತ್ಮೀಯತೆಯಿಂದ ನೋಡ್ಕೊಂಡಿರೋ ಆ ರಾಮಚಂದ್ರಾಯರನ್ನ ಸಂತೋಷ ಪಡಿಸೋ ಜವಾಬ್ದಾರಿ ಈಗ ನನ್ನ ಮೇಲಿದೆ. ಅವ್ರಿಗಿರೋದು ಒಬ್ಬಳೇ ಮಗಳು. ಆ ಮಗಳ ಜೀವನದಲ್ಲಿ ಇಂಥ ಒಂದು ದುರಂತ ಅಡಗಿದೆ ಅಂತ ಗೊತ್ತಾದ್ರೆ ಅವ್ರು ಉಳಿಯಲ್ಲ ಸರ್. ಮೈ ಡಿಯರ್ ವಿಷ್ಣು, ಸಾವು ಹತ್ರ ಬರ್ತಾ ಇದ್ರು ಚಿಂತೆ ಪಡದೆ ಇನ್ನೊಬ್ಬರ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇರೋ ನಿನ್ನನ್ನು ನೋಡಿ ನಾನು ಮರಗಲ ಅಥವಾ ಒಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ಅರೆಸ್ಟ್ ಮಾಡ್ಲಾ? ನಿನ್ನಂಥವನ್ನ ಆ ದೇವರು ತನ್ನ ಹತ್ರ ಕರೆಸ್ಕೊತಾ ಇದ್ದಾನೆ ಅಂದ್ರೆ ಅವನಲ್ಲಿ ಇಲ್ಲದೆ ಇರೋ ಗುಣ ನಿನ್ನಲ್ಲಿರೋದೇ ನಿನ್ನ ದೊಡ್ಡ ಅಪರಾಧ ಅಂತ ನನಗನ್ನಿಸ್ತಾ ಇದೆ. ಆಲ್ ರೈಟ್, ಈ 4 ದಿನ ನನ್ನ ಪರ್ಮಿಷನ್ ಇಲ್ಲದೆ ಈ ಮನೆ ಹೊಸ ದಾಟ್ಕೊಡ್ದು. ನನ್ನ ಪ್ರಾಣ ಹೋಗೋಕ್ಕಿಂತ ಮುಂಚೆ ಕೂಡ ನಿಮಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತೀನಿ. ಇದರಲ್ಲಿ ನಾನು ಮಾಡ್ತಿರೋದು ಏನೂ ಇಲ್ಲ ವಿಷ್ಣು. ಗಲ್ಲು ಶಿಕ್ಷೆ ಪಡೆದಿರೋ ಯಾವುದೇ ಖೈದಿ ಆಸೆನ ನೆರವೇರಿಸಬೇಕಾದ್ದು ಜೈಲು ಸೂಪರಿಂಟೆಂಟ್ ಆದ ನನ್ನ ಕರ್ತವ್ಯ. ವಿಷ್ಣು, ನಾನಿಷ್ಟೊತ್ತು ಕೇಳಿದ್ದೆಲ್ಲ ನಿಜನಾ? ನಿಜ. ಸುಖ ದುಃಖ ಅನ್ನೋದು ಒಂದು ನಾಣ್ಯದ 2 ಮುಖ ಇದ್ದಾಗೆ. ನಾನು ಎರಡನ್ನೂ ನೋಡಿದ್ದೀನಿ ಸುಮಾ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆನ ನಾನು ನಿನಗೆ ಹೇಳ್ತೀನಿ. ನಾನೊಬ್ಬ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್. ನಮ್ಮ ಮ್ಯಾಗಝಿನ್ ಕವರ್ ಪೇಜ್ಗೆ
ಅಂದವಾಗಿರೋ ಡ್ಯಾನ್ಸರ್ ಫೋಟೋ ಬೇಕಾಗಿತ್ತು. ನಾನು ಮೊದಲನೇ ಸಲ ಶಿವರಂಜನಿ ನೋಡಿದೆ. ಸುಂದರವಾಗಿ ಡ್ಯಾನ್ಸ್ ಮಾಡ್ತಿದ್ದ ಆಕೆ ಫೋಟೋ ನನ್ನ ಕ್ಯಾಮ್ರಾದಲ್ಲಿ ಬೀಳಿಲ್ಲ, ನನ್ನ ಕಣ್ಣಲ್ಲಿ ಬಿತ್ತು. ನವೀನ್ ಹಾಗೆ ಡ್ಯಾನ್ಸ್ ಮಾಡ್ತಿದ್ದ ಆಕೆ ಭಾವಭಂಗಿ ನನ್ನ ಮನಸ್ಸಲ್ಲಿ ನಿಂತ್ಬಿಡ್ತು. ಲೋ ನನ್ನ ಮಗನೇ, ತಪ್ಪು ತಾಳ ಹಾಕಿ ಕೆಳಗಡೆ ಬಿಡಿಸ್ಬಿಟ್ಟಿಯಲ್ಲೋ. ಕುಣಿಲಾರ್ ಸುಳೆ ನೆಲ ಡೊಂಕು ಅಂದ್ಲಂತೆ. ಅಲ್ಲ, ನೀನೇ ಕೆಳಗ್ ಬಿದ್ದು ನನ್ನ ಮೇಲೆ ಹೇಳ್ತಾ ಇದೆಯಲ್ಲ, ನಿನಗ್ ಮಾಮೂಲಿ ಡ್ಯಾನ್ಸ್ ಆಡಕ್ಕೆ ಬರಲ್ಲ ಅಂತದ್ರಲ್ಲಿ ತಟ್ಟೆ ಡ್ಯಾನ್ಸ್ ಯಾಕೆ ಆಡಕೋದೆ? ಅಲ್ಲ ಕಣಯ್ಯ, ಆ ರಂಜನಿ ಎಂಥ ದೊಡ್ಡ ಡ್ಯಾನ್ಸರ್, ಅಂಥವ್ ನಾನು ಪ್ರೀತಿಸ್ಬೇಕಾದ್ರೆ ನಾನು ಭರತ ಮುನಿನ ಮೀರಿಸುವಂತ ಡ್ಯಾನ್ಸರ್ ಆದ್ರೆ ತಾನೇ ಸಾಧ್ಯ. ಅಯ್ಯೋ, ನೀನ್ ಹೀಗ್ ಕುಣಿದ್ರ ಆಗಲ್ವೋ, ಭರತ್ ಮುನಿ ಆಗಕ್ ಸಾಧ್ಯ ಇಲ್ಲ. ಕೈನೋ ಕಾಲ್ನೋ ಮುರ್ಕೊಂಡು ಪೇಷಂಟ್ ಆಗ್ಬಿಡ್ತೀಯ. ಏನಾಯ್ತು? ಚುಚ್ಕೋತು ಕಣಯ್ಯ. ಏನು? ಕೆಚ್ಚೆ. ಸುಧಾಕರ, ಪ್ರತಿದಿನ ಅವಳನ್ನ ಪೆನ್ನಲ್ಲೇ ಪ್ರೇಮ ಮಾಡಿ ಫೋಟೋ ಪೂಜೆ ಮಾಡಿ ನನಗೂ ಬೇಜಾರಾಗ್ಬಿಟ್ಟಿದೆ ಕಣಯ್ಯ. ಇವತ್ತು ಏನಾದ್ರೂ ಆಗೋಗ್ಬಿಡ್ಲಿ, ಅವಳನ್ನ ಮೀಟ್ ಮಾಡಿ ನನ್ನ ಮನಸ್ಸಲ್ಲಿರೋದಲ್ಲ ಪಟಪಟ ಅಂತ ಹೇಳ್ಬಿಡ್ತೀನಿ. ಎಸ್, ನೋಡಿ ಚೆನ್ನಾಗಿ ನೋಡಿ ಫುಲ್ ಫೋಟೋಸ್. ಹೌ ಡು ಯು ಲೈಕ್ ಇಟ್? ಹೇಗಿದೆ? ಹಲೋ ಹಲೋ, ಯಾಕೇನು ಉತ್ತರನೇ ಕೊಡದೆ ಹೋಗ್ತಿದ್ದೀರಲ್ಲ? ಅರೆ, ಯಾಕೆ ಇಷ್ಟು ಸೀರಿಯಸ್ ಆಗಿ ಹೋಗ್ತಿದ್ದೀರಾ? ಇವತ್ತೇನಾಯ್ತು ಗೊತ್ತಾ? ಮನೆಯಲ್ಲಿ ಮುಗ್ಗರಿಸ್ಬಿದ್ದೆ. ಯಾಕೆ ಮುಗ್ಗರಿಸ್ಬಿದ್ದೆ ಅಂತ ಕೇಳಿ, ತಟ್ಟೆ ಡ್ಯಾನ್ಸ್ ಮಾಡೋಕ್ ಹೋದೆ, ಬಿದ್ದೆ. ವೈ ದಿಸ್ ತಟ್ಟೆ ಡ್ಯಾನ್ಸು? ಅದನ್ನಾದ್ರೂ ಕೇಳ್ರಿ. ಅದು ಕೇಳಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಅರ್ಜೆಂಟ್ ಆಗಿ ಡ್ಯಾನ್ಸ್ ಕಲ್ತು ಭರತ ಮುನಿ ಲೆವೆಲ್ ಡ್ಯಾನ್ಸರ್ ಆಗಿ ನಿಮ್ಮ ಪ್ರೀತಿನ ಸಂಪಾದನೆ ಮಾಡಬೇಕು ಅಂತ. ನಾನು ನಿಮ್ಗೆ ಇಷ್ಟನಾ ಇಲ್ವಾ ಅದನ್ನಾದ್ರೂ ಹೇಳಿ. ನಾನು ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಕೇಳ್ತಿದ್ದೀನಿ ಅದನ್ನಾದ್ರೂ ಕೇಳ್ರಿ. ಕೇಳೋದಿಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಏನಿದು ಝಲ್ ಝಲ್, ಬರೀ ಗೆಜ್ಜೆನೆ ಉತ್ತರ ಕೊಡ್ತಾ ಇದೆ, ನೀವು ಉತ್ತರ ಕೊಡಲ್ವಾ? ಯಾಕೆ ನನ್ನ ಹತ್ರ ಬಾಯ್ಬಿಟ್ಟು ಮಾತಾಡಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನಡಿಯ ಪೊಲೀಸ್ ಸ್ಟೇಷನ್ಗೆ. ಹುಡುಗಿ ಒಂಟಿಯಾಗಿ ರೋಡಲ್ಲಿ ಹೋಗ್ತಿದ್ದಾಳೆ ಅಂತ ಫಾಲೋ ಮಾಡಿದ್ದು ಅಲ್ಲದೆ ಗಲಾಟೆ ಮಾಡ್ತಿದ್ಯಾ? ನಡಿಯ ಪೊಲೀಸ್ ಸ್ಟೇಷನ್ಗೆ. ಕಾಕಿಯಣ್ಣ, ಅಲ್ಲಿ ಹೋಗ್ತಾ ಇದ್ದಾಳಲ್ಲ, ಅವಳು ನನ್ನ ಫ್ಯಾಮಿಲಿ. ಅವಳು ನಿನ್ ಫ್ಯಾಮಿಲಿನಾ? ಫ್ಯಾಮಿಲಿ ಅಂತಂದ್ರೆ ಮದುವೆ ಆಗೋಳು. ಮದುವೆನಾ? ಅಲ್ಲಯ್ಯ, ನೀನೇ ನಡ್ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ನಿರ್ಧಾರ ನೀನೇ ತಗೊಂಡ್ಬಿಡೋದಾ? ನೀನ್ ಬಂದ್ ನಿರ್ಧಾರ ತಗೋತೀಯಾ? ಹೌದಪ್ಪ, ಅವಳು ಮದುವೆ ನಿರ್ಧಾರ ನಾನೇ ತಗೋಬೇಕು. ಯಾಕೆ? ಯಾಕೆಂದ್ರೆ ಅವಳು ನನ್ನ ಮಗಳು. ನಮ್ಮ ಗೋಪಾಲಯ್ಯನವ್ರು ಹೇಳಿದ್ದೆಲ್ಲ ನಿಜಾನ? ಬೋಗಳೋ ನಿಜಾನ? ನಿಜ ಸರ್. ನೋಡ, ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಗೋಪಾಲಯ್ಯನವರೇ ಅಂತ ಕರಿಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇವ್ರ ಬಗ್ಗೆ ಎಷ್ಟೊಂದು ಗೌರವ ಇಟ್ಟಿದೆ ಅಂತ ತಿಳ್ಕೊ. ಇಂಥ ವ್ಯಕ್ತಿಗೆ ದೇವರು ಒಬ್ಬ ಮಗಳನ್ನು ಕೊಟ್ಟು ಆ ಮಗಳನ್ನು ಮೂಕಿ ಮಾಡಿ ಎಂಥ ಅನ್ಯಾಯ ಮಾಡ್ಬಿಟ್ಟ ಅಂತ ನಾವೆಲ್ಲ ಫೀಲ್ ಮಾಡ್ತಾ ಇದೀವಿ.
ಇನ್ನು ಸ್ವಲ್ಪ ದಿವಸದಲ್ಲಿ ರಿಟೈರ್ಡ್ ಆಗ್ತಿರೋ ಇವ್ರಿಗಿರೋ ಆಸ್ತಿ ಅಂದ್ರೆ ಇವರು ಒಳ್ಳೆತನ, ಆ ಮೂಕು ಹುಡುಗಿ ಅಂಥ ವ್ಯಕ್ತಿ ಮಗಳನ್ನ ಚುಡಾಯಿಸೋದು, ಗಲಾಟೆ ಮಾಡೋದು, ಏನೋ ಇದೆಲ್ಲ. ಹಾಗೆಲ್ಲ ಮಾಡೋ ಉದ್ದೇಶ ನನಗಿಲ್ಲ ಸರ್. ಮೊಟ್ಟಾಳ. ಆ ಹುಡುಗಿಗೆ ನೀನು ತುಂಬಾ ಹಿಡಿಸಿದೀಯಂತೆ. ನಿನ್ನ ಮದುವೆ ಆಗೋಕೆ ಯಾವ ಅಭ್ಯಂತರನೂ ಇಲ್ಲವಂತೆ. ಆದ ಹಾಡಿನಂತೆ ನಮ್ ಜೀವನ ಸಾಗ್ತಾ ಇತ್ತು. ಆ ಇಂಪಾದ ರಾಗದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಅಪಶ್ರುತಿ. ಒಂದು ದಿನ ರಾತ್ರಿ ನಾನು ಮನೆಗೆ ಬಂದಾಗ ರಂಜನಿ ಜೊತೆ ಒಬ್ಬ ವ್ಯಕ್ತಿ ಇರೋದನ್ನ ನೋಡಿದೆ. ನಾನು ಮನೇಲಿದ್ದೇ ಇರಬೇಕಾದ್ರೆ ಒಬ್ಬ ಹುಡುಗ ಕದ್ದು ನಮ್ಮ ಮನೆಗೆ ಬರ್ತಾನೆ ಅನ್ನೋ ವಿಷಯನ ಅಕ್ಕಪಕ್ಕ ಜನ ನನ್ನ ಹತ್ರ ಹೇಳಿದ್ರು. ನಾನು ನಂಬಲಿಲ್ಲ. ಆದ್ರೆ ಅವತ್ತು ನಾನು ಕಣ್ಣಾರ ನೋಡಿದ್ಮೇಲೆ ನಂಬಲೇಬೇಕಾಗಿ ಬಂತು. ರಂಜನಿ ಬಗ್ಗೆ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ ನನಗೆ ಗೊತ್ತಿಲ್ಲ ಹಾಗೆ ನನ್ನ ಮನಸ್ಸಿನ ಅನುಮಾನ ಛಾಯೆ ಮೂಡ್ತಾ ಬಂತು. ಇನ್ನೊಂದು ದಿನ ನಾನು ಮನೆಗೆ ಬಂದಾಗ ರಂಜನಿ ಜೊತೆ ಆ ವ್ಯಕ್ತಿನ ಕಂಡೆ. ನಾನು ನೋಡಿದ ತಕ್ಷಣ ಅವನು ತಪ್ಪಿಸ್ಕೊಂಡು ನೋಡೋಕೆ ಪ್ರಯತ್ನ ಪಟ್ಟ. ಆಗ